ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಎಂದಿನಂತೆ ನಾನು ಕೂಡ ಏನಾದರೂ ಹೊಸ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡಿರ್ತೇನೆ. ಇಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಡೌಟ್ಗಳೇನಿದ್ದಾವೆ, ನೀವು ಕಾಮೆಂಟ್ ಹಾಕಿರ್ತೀವಿ, ಆ ತಪ್ಪದೆ ಹಾಕಿರುವಂಥ ಕಾಮೆಂಟ್ಗಳನ್ನು ನಾನು ಓದಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೇನೆ. ಎಂದಿನಂತೆ 2023-24ನೇ ಸಾಲಿನಲ್ಲಿ ಏನೋ ಒಂದು BS ನರ್ಸಿಂಗ್ದು ಪ್ರೊಸೀಜರ್ ನಡೆದಿತ್ತು, ಅದರ ಬೇಸಿಸ್ ಮೇಲೆ ಈ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರುವಂಥದ್ದು. ಜೊತೆಗೆ ನಿಮಗೇನಾದರೂ ಜಿಲ್ಲಾವಾರು BS ನರ್ಸಿಂಗ್ ಕಾಲೇಜುಗಳು, ಅಲರ್ಟ್ ಹೆಲ್ತ್ ಸೈನ್ಸು, BPT ಕಾಲೇಜುಗಳು ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಜಿಲ್ಲಾವಾರು ಗೌರ್ಮೆಂಟು ಪ್ರೈವೇಟ್ ಕಾಲೇಜುಗಳು ಸಿಗ್ತವೆ. ಅದರ ಜೊತೆಗೆ ಈಗಾಗಲೇ ನಾನು 2-3 ದಿನಗಳ ಹಿಂದೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೂಡ ಮಾಹಿತಿನ ಕೊಟ್ಟಿದ್ದೇನೆ. ಎಲ್ಲ ರ್ಯಾಂಕ್ನವ್ರಿಗೆ ಎಷ್ಟು ಫೀಸ್ ಬರುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ, ಪ್ರೈವೇಟ್ ಕಾಲೇಜ್ ಸೀಟೆ ಫೀಸ್ ಎಷ್ಟಿರುತ್ತೆ ಗೌರ್ಮೆಂಟ್ ವತಿಯಿಂದ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಥಿಂಗ್ಸ್ ಅಂತಂದರೆ, ಈಗ ನೀವೆಲ್ಲರೂ ಮನೇಲಿ ಫ್ರೀ ಇದ್ದೀರಿ, ಆದರೆ ನೀವು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಆಮೇಲೆ ಯೂಟ್ಯೂಬ್ ರಿವ್ಯೂಗಳನ್ನು ನೋಡೋಕ್ಕೆ ಹೋಗಬೇಡಿ. ಇದರಲ್ಲಿ ಯೂಟ್ಯೂಬ್ ರಿವ್ಯೂ ಇರ್ಬೋದು, ಮತ್ತು ಇನ್ನೊಂದು ಯಾವುದಂದರೆ ನಮ್ಮ ಗೂಗಲ್ ರಿವ್ಯೂ ಅಂತ ಕೊಡ್ತಾರೆ ನೋಡಿರಿ, 5 ಸ್ಟಾರು 6 ಸ್ಟಾರ್ ಅಂತೇಳಿ. ಅಲ್ಲಿ ಅದೇನು ಮಾಡಿರ್ತಾರೆ ಅಂದರೆ ವಿದ್ಯಾರ್ಥಿಗಳಿಂದ ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡಿಸಿರ್ತಾರೆ. ಸೊ ಅದನ್ನು ಕೂಡ ನೀವು ಫಾಲೋಅಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಈಗ ಫ್ರೀ ಇದ್ದೀರಾ, ನೀವು ಕಾಲೇಜ್ ಆಯ್ಕೆ ಮಾಡೋಕ್ಕಿಂತ ಮೊದಲು ನೀವು ನಿಮ್ಮ ಜಿಲ್ಲೆಯ ಅಕ್ಕಪಕ್ಕದಲ್ಲಿ ಇಲ್ಲಿ ಇರುವಂತಹ ಪ್ರೈವೇಟ್ ಕಾಲೇಜುಗಳ ಬಗ್ಗೆ ಹೋಗಿ ಫೀಸ್ ಸ್ಟ್ರಕ್ಚರನ್ನು ಕೇಳ್ಕೊಂಬನ್ನಿ. ಯಾಕಂದರೆ ಹೋದ ವರ್ಷ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿತ್ತು. ಅಲ್ಲಿ ಹೋದ್ಮೇಲೆ 10,000 ರೂಪಾಯಿ GG ಒಳಗಡೆ ಹೋದಾಗ ಅಲ್ಲಿ ಹೋದ್ಮೇಲೆ ಅವ್ರಿಗೆ 1 ಲಕ್ಷ ರೂಪಾಯಿ ಫೀಸನ್ನು ಹೇಳ್ತಾ ಇದ್ರು ಅಂತ ವಿದ್ಯಾರ್ಥಿಗಳು ಕಾಮೆಂಟ್ ಹಾಕಿದ್ರು. ಅದರ ಬಗ್ಗೆ ಗೌರ್ಮೆಂಟು ಕೂಡ ಅಂದರೆ KEದವರು ಕೂಡ ಕಂಪ್ಲೇಂಟ್ ಮಾಡಿದರು. ಆದರೆ ಅದನ್ನು ಯಾರು ತಲೆ ಕೆಡಿಸ್ಕೊತಾರೆ? ಪೇಪರಲ್ಲೇ ಇರುತ್ತೆ, ಫಿಸಿಕಲಿ ಅಂತ ಆಗೋದಿಲ್ಲಲ್ಲ, ನಿಮಗೂ ಕೂಡ ಗೊತ್ತಿರುವಂಥ ಮ್ಯಾಟ್ರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಭಾಳ ಮೋಸವಾಗ್ತಿದೆ ಪ್ರತಿ ವರ್ಷವೂ ಕೂಡ. ಅದೊಂದು ನೀವು ಈ ವರ್ಷ ನಿಮಗೆ ಮೋಸ ಆಗಬಾರ್ದಂದರೆ, ನೀವು ಫ್ರೀ ಇರ್ತೀರಾ, ಹೋಗಿ ಎಲ್ಲ ಕಾಲೇಜುಗಳು ವಿಸಿಟ್ ಮಾಡಿ ನನಗೆ GG ಒಳಗಡೆ ಸೀಟ್ ಸಿಕ್ಕರೆ ಫೀಸ್ ಎಷ್ಟಾಗುತ್ತೆ ಅಂತ ಕೇಳಿಕೊಂಡು ನೋಟ್ ಮಾಡಿ ಇಟ್ಕೊಳ್ರಿ. ಆಪ್ಷನ್ ಎಂಟ್ರಿ ಬಿಟ್ಟಾಗ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನಾನು ಇವಾಗ ನಿಮ್ಮ ಕಾಮೆಂಟ್ಗಳಿಗೆ ಹೋಗ್ತೇನೆ. ಸೊ ಇಲ್ಲಿ ಅಲರ್ಟ್ ಸೈನ್ಸ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಿದ್ದಾರೆ. ಪಕ್ಕ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ, ಬಟ್ ಸದ್ಯಕ್ಕೆ ಇಲ್ಲ. ಯಾಕಂದರೆ ಸದ್ಯಕ್ಕೆ ಅಲರ್ಟ್ ಸೈನ್ಸ್ ಬಗ್ಗೆ ಯಾವುದೇ ಥರದ ಅಪ್ಡೇಟ್ ಇರೋದಿಲ್ಲ. ಈಗ BS ನರ್ಸಿಂಗು ಬೇರೆ ಕೋರ್ಸ್ಗಳ ಬಗ್ಗೆ ಇರುತ್ತೆ. If you go to government seat in private college, what is the fee structure? Already updated video on the private college management fees, government college fees, private college fees. Already updated one video, so please check it. My seat rank 86,340 SC category government private college ಹೇಳಿ. ಸೊ ನೋಡಿ, ನಿಮ್ಗಳಿಗೆ ಇದಕ್ಕೆ ಗೌರ್ಮೆಂಟ್ ಕಾಲೇಜ್ ಅಂತ ಸಿಗುವಂಥ ಚಾನ್ಸಸ್ ಇದೆ ಆಲ್ಮೋಸ್ಟ್. ಬಟ್ ಈ ವರ್ಷದ ನೋಡಬೇಕು, ಕಾಂಪಿಟೇಷನ್ ಅಂದರೆ ನೀವು 28 ಕಾಲೇಜುಗಳನ್ನು ಕೂಡ ಆಯ್ಕೆ ಮಾಡ್ಕೊಂಡ್ರಿ. ಬಟ್ ಫಸ್ಟ್ ರೌಂಡಲ್ಲಿ 86 ಕಟ್ ಆಫ್ ಆಗಿಲ್ಲ ಹೋದ ವರ್ಷ. ಬಟ್ 2ನೇ ರೌಂಡಲ್ಲಿ ಕಟ್ ಆಫ್ ಆಗಿದೆ 86ಗೆ ಸೀಟ್ ಇದ್ದರೆ. ಇಲ್ಲಾಂದರೆ ಆಗೋದಿಲ್ಲ. ಇಲ್ಲಾಂದರೆ ಪ್ರೈವೇಟ್ ಕಾಲೇಜಲ್ಲಿ ಪಕ್ಕ ನಿಮಗೆ GG ಒಳಗಡೆ 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ. 1,54,541 ಇದೆ. ಅಡ್ಮಿಷನ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ OBC ಒಳಗಡೆ. ಕಷ್ಟ ಅಂತೇಳಿ ನೋಡಿರಿ, 1,54,000ಕ್ಕೆ ನೀವು 200ಕ್ಕಿಂತ ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಸಿಗುತ್ತೆ. ಹೌದಾ? ಏನೂ ಇಲ್ಲಪ್ಪ ಅಂದ್ರೆ 1 ಲಕ್ಷ ರೂಪಾಯಿ ಫೀಸ್ ಅಂತೂ ನಿಮ್ಗೆ ಕಟ್ಟಿಟ್ಟು ಬುತ್ತಿ, ಅದರಂತೆ ಕಣ್ಣು ಮುಚ್ಚಿ ನಿಮಗೆ ಸೀಟ್ ಸಿಗ್ತವೆ. ನನ್ನೊಂದು 1,999,499 ರ್ಯಾಂಕ್ ಬಂದಿದೆ. ನನಗೆ ಕನ್ಫರ್ಮ್ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಕಾಲೇಜ್ ಸೀಟ್ ಸಿಗುತ್ತಾ? ನಿಮಗೆ ನೋಡಿರಿ, ಕನ್ಫರ್ಮ್ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಬಟ್ ನಿಮ್ಮದು 2 ಲಕ್ಷ ರ್ಯಾಂಕ್ ಇರೋದರಿಂದ ನೀವು 250 ಕಾಲೇಜುಗಳನ್ನು ಅಂದರೆ ನಿಯರೆಸ್ಟ್ 200ರಿಂದ 250 ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮ್ಗೆ ಏನಾದರೂ ಒಂದು ಚಾನ್ಸಸ್ ಇದೆ. ಇಲ್ಲಪ್ಪ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೀಟ್ ಸಿಗುವಂಥದ್ದು. ಸೊ ನಂದು 1,50,500 ಬಂದಿದೆ. OBCಗೆ 2A ಕನ್ನಡ ಮೀಡಿಯಮ್ ಓಕೆ, 2A ಕೆಟಗರಿ ಓಕೆ. ಬಟ್ ನಿಮ್ಮದು 1,50,000 ಇರೋದ್ರಿಂದ ನೀವು 200 ಸಮೀಪದಲ್ಲಿ ಪ್ರೈವೇಟ್ ಕಾಲೇಜ್, ಗೌರ್ಮೆಂಟ್ ಪ್ಲಸ್ ಪ್ರೈವೇಟ್, ಗೌರ್ಮೆಂಟ್ ಅಂತ ಫಸ್ಟ್ ರೌಂಡಲ್ಲಿ ಆಗೋದಿಲ್ಲ, ಬಟ್ ಪ್ರೈವೇಟ್ ಕಾಲೇಜಲ್ಲಂತೂ ನಿಮಗೆ ಸೀಟ್ ಸಿಗುತ್ತೆ, ಟ್ರೈ ಮಾಡಿ. ಓಕೆ, ಇವ್ರದ್ದು ನನಗೆ ಪದೇ ಈ ಪ್ರವೀಣ್ ಅನ್ನೋರು ಕಾಮೆಂಟ್ ಹಾಕ್ತಿರ್ಬೋದು. ಡೋಂಟ್ ಟೇಕ್ ಅಡ್ಮಿಷನ್ ಇನ್ ಬೆಳಗಾವಿ ನರ್ಸಿಂಗ್ ಕಾಲೇಜ್, ನಾಟ್ ವೆಲ್ ಕ್ಲಾಸ್ ರೂಮ್ಸ್, ಗೌರ್ಮೆಂಟ್ ಕಾಲೇಜ್ ಫೀಸ್ 70,000 ರೂಪಾಯಿ ಇದೆ, ನೋ ಹಾಸ್ಟೆಲ್ ಅಂತ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಗದಗದಲ್ಲಿ ನೀವು ಟ್ರೈ ಮಾಡಿರಿ, ಬೆಸ್ಟ್ ಕಾಲೇಜ್, ಲೋ ಫೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿರಿ, ನೀವು ಬೆಳಗಾವಿದವರು ಆಗಿರೋದ್ರಿಂದ ಹುಬ್ಬಳ್ಳಿ ಧಾರವಾಡ ಅದೇ ಹಣೆ ಬರ ಇದೆ. ಓಕೆನಾ? ಸೊ ಕಿಮ್ಸಲ್ಲಿ ಅಷ್ಟು ಡೊನೇಷನ್ ಇಲ್ಲ ಅಷ್ಟೇ, ಆದರೆ ಏನು ಕೂಡ ಅಲ್ಲಿ ಕೂಡ ಏನಪ್ಪ ಅಂತಂದರೆ ಪರವಾಗಿಲ್ಲ, ಫೆಸಿಲಿಟೀಸ್ ಎಲ್ಲ ಇದಾವೆ ಕಿಮ್ಸಲ್ಲಿ, ಬಟ್ ಎಲ್ಲ ಕಡೆ ಅದೇ ಹಣೆ ಬರ. ಓಕೆ, ನಾನು ಈ ಕಾಮೆಂಟನ್ನು ನಿಮ್ಮದು ಓದಿದ್ದೀನಿ. ಸೊ ಮತ್ತೆ ನೀವು ರಿಪೀಟ್ ಇದನ್ನೇ ಹಾಕಕ್ಕೆ ಹೋಗಬೇಡ್ರಿ. ಓಕೆನಾ? ಸೊ ಆಲ್ರೆಡಿ ನೀವು ಓದಲಿ ಅಂತೇಳಿ ನೀವು ಪದೇ ಹಾಕ್ತಾಯಿದ್ರಿ, ನಾನು ನಿಮಗೆ ರಿಪ್ಲೈ ಕೂಡ ಕೊಟ್ಟಿದ್ದೇನೆ. ನೆಕ್ಸ್ಟ್ ಸರ್, ಫಸ್ಟ್ ಟು 7th ತನಕ ಸ್ಟಡಿ ಸರ್ಟಿಫಿಕೇಟ್ ಬೇಕೇ ಬೇಕಾ? ಇದಕ್ಕಿದು ಪ್ಯಾರಾಮೆಡಿಕಲ್ ಬೇಕು. ಪ್ಯಾರಾಮೆಡಿಕಲ್ 1 to 7 ತನಕ ಮಿನಿಮಮ್ ಬೇಕೇ ಬೇಕು. 50,000 BS ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಪಕ್ಕಾ ಸಿಗುತ್ತೆ. ಗೌರ್ಮೆಂಟ್ ಕಾಲೇಜ್ ಸಿಗ್ಬೋದು ನಿಮಗೆ. ಸೊ ಗೌರ್ಮೆಂಟ್ ಕಾಲೇಜಿಗೆ ಟ್ರೈ ಮಾಡಿರಿ. ಗೌರ್ಮೆಂಟ್ ಕಾಲೇಜ್ ಅಂತ 100% ಸಿಗುತ್ತೆ. ಇಲ್ಲಾಂದರೆ ನಿಮಗೆ 10,000 ರೂಪಾಯಿ ಫೀಸಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಪಕ್ಕಾ ಸಿಗುತ್ತೆ. ಸರ್, ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕು HSಗೆ? ನೋಡಿ, HSಗೆ ಕಾಂಪಿಟೇಷನ್ ಮೇಲೆ ಡಿಸೈಡ್ ಆಗುತ್ತಾ, ಆ ವರ್ಷದ ಫೀಸ್ ಮೇಲೆ ಡಿಸೈಡ್
ಆ ವರ್ಷದ ಅಪ್ಲಿಕೇಶನ್ ಮೇಲೆ ಡಿಸೈಡ್ ಆಗುತ್ತೆ. ಹೋದ ವರ್ಷ 55% ಅದರವರೆಗೂ ಸೀಟ್ ಸಿಕ್ಕಿದೆ. ಕಾರ್ಡಿಯಕಲ್ ಟೆಕ್ನಾಲಜಿ CET ರ್ಯಾಂಕಿಂಗ್ ಎಷ್ಟಿರಬೇಕು? ಕಾರ್ಡಿಯಕಲ್ ಟೆಕ್ನಾಲಜಿಗೆ ನೋಡಿ, ಅದು ಡಿಪೆಂಡ್ ಆಗುತ್ತೆ ವರ್ಷ ಫಿಕ್ಸ್ ಅಂತ ಇಲ್ಲ. ಅದರ ಬಗ್ಗೆ ನಾನು ಸಪ್ರೇಟ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಈಗ ಸದ್ಯಕ್ಕೆ ಅದಕ್ಕೆ ಲೀಸ್ಟನ್ನು ನೋಡೋಕೆ ಹೋಗಿಲ್ಲ. ವಿಚ್ ಈಸ್ ದ ಬೆಸ್ಟ್ ಕಾಲೇಜ್ ಫಾರ್ ಬೆಳಗಾವಿಯಲ್ಲಿ ಎಲ್ಲ ಗೌರ್ಮೆಂಟ್ ನನ್ನ ಪ್ರಕಾರ ಗೌರ್ಮೆಂಟ್ ಕಾಲೇಜ್ ಓಕೆ, ಯಾಕಂದರೆ ಫೀಸ್ ಕಡಿಮೆ, ಡೊನೇಷನ್ ಇರೋದಿಲ್ಲ. ಬಿಟ್ಟರೆ ಪ್ರೈವೇಟ್ ಕಾಲೇಜಲ್ಲೂ ಮೊಗ್ಗ ನಿಮಗೆ ಸುಲಿತಾರೆ, ಜಾಬ್ ಕಟ್ ಮಾಡ್ತಾರೆ. ಓಕೆ, ಆಮೇಲೆ ಅಲ್ಲಿ ಕೂಡ ಟೀಚರ್ಸ್ ಪ್ರಾಬ್ಲಮ್ ಇದ್ದೇ ಇದ್ದಾವೆ. ಬಟ್ ವಿದ್ಯಾರ್ಥಿಗಳು ಸಮಾಲ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಜಾಸ್ತಿ ನರ್ಸಿಂಗಲ್ಲಿ ಹಾವಳಿ ಯಾರ್ದಾಗಿದೆ ಅಂತಂದರೆ ಅದರ ರಾಜ್ಯದವ್ರದ್ದು ಆಗಿದೆ. ಅವ್ರಿಗೆ ಇಲ್ಲಿ ನಾಲೆಜ್ ಇಲ್ಲ, ಅವರಿಗೆ ಕನ್ನಡನೂ ಬರೋಂಗಿಲ್ಲ. ಹೀಗಾಗಿ ಹೆಂಗಾರು ದೋಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಅವರು. 99,000 ರ್ಯಾಂಕ್ ಇದೆ. BS ನರ್ಸಿಂಗ್ GG ಸಿಗುತ್ತಾ? OBC ಕ್ಯಾಟಗರಿ ಸಿಗುತ್ತೆ. 99,000ಗೆ GG ಒಳಗಡೆ ಸಿಗುತ್ತೆ. ಬಟ್ ಒಂದು 100 ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಳ್ರಿ, ಅಂದರೆ ಸಿಗುತ್ತೆ ನಿಮಗೆ. ಸೊ 1,04,733 2A ಕ್ಯಾಟಗರಿ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಸೆಕೆಂಡ್ ರೌಂಡಲ್ಲಿ ಆಗಿದೆ. ಇಷ್ಟು ರ್ಯಾಂಕಿಗೆ ಗೌರ್ಮೆಂಟ್ ಕಾಲೇಜು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ. ಬಟ್ ಫಸ್ಟ್ ರೌಂಡಲ್ಲಿ ಕಷ್ಟ ಸಿಗೋದು. ಬಟ್ ಸೆಕೆಂಡ್ ರೌಂಡಲ್ಲಿ ಹೋದ ವರ್ಷ ಕಟ್ ಆಫ್ ಮಾಡಿದರೆ 1,04,000 ತನಕ ಸಿಕ್ಕಿದೆ. 1,84,000 ಎಷ್ಟಿದು 8,400 GG ಒಳಗಡೆ ಸಿಗುತ್ತೆ. ಇದು ಕೂಡ ಗೌರ್ಮೆಂಟ್ ಸೀಟ್ ಸಿಗುತ್ತೆ, GG ಒಳಗಡೆ ಸೀಟ್ ಸಿಗುತ್ತೆ. GG ಅಂದರೆ 2 ಇದಾವೆ. ಗೌರ್ಮೆಂಟ್ ಕಾಲೇಜಲ್ಲಿ GG ಇದೆ, ಪ್ರೈವೇಟ್ ಕಾಲೇಜಲ್ಲಿ ಕೂಡ GG ಇದೆ. ಅಂದರೆ 10,000 ರೂಪಾಯಿ ಫೀಸು GG ಅಂತಂದರೆ ಸಿಗುತ್ತೆ. ನಂದು SC ಕ್ಯಾಟಗರಿ ಇದೆ, HK ಇದೆ, CET 1,14,000 ಇದೆ. BSc ಅಗ್ರಿ ಸೀಟ್ ಸಿಗುತ್ತಾ? ಮಾನ್ಯರಿನ BSc ಅಗ್ರಿ ಬಗ್ಗೆ ಮಾಹಿತಿ ಕೊಡೋದಿಲ್ಲ, ಕ್ಷಮಿಸಬೇಕು. ಸರಿ, HS ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ಒಂದು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡೋ ಮೊದಲೇ ನಮಗೆ ಇದರ ಬಗ್ಗೆ ಯಾವುದಾದ್ರೂ ಕಾಲೇಜಲ್ಲಿ ಸೀಟ್ ಸಿಕ್ಕರೆ HS ಕೌನ್ಸಿಲಿಂಗ್ ಮಾಡೋಕ್ಕಾಗಲ್ವಾ ಸರ್? ಮಾಡ್ಬೋದು. ಆದರೆ ಏನಾಗುತ್ತೆ ಗೊತ್ತಾ, ನೀವು HS ಕೌನ್ಸಿಲಿಂಗ್ ಮಾಡಬೇಕಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಅದನ್ನೆಲ್ಲ ನೀವು ಆಲ್ರೆಡಿ ಪ್ರೈವೇಟಲ್ಲಿ ಕೊಟ್ಟುಬಿಟ್ಟಿರ್ತೀರ, ಆವಾಗ ನಿಮಗೆ ತೊಂದರೆ ಆಗುತ್ತೆ. ಬಟ್ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದು. ಆದರೆ ನಿಮ್ಮದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲನೂ ಪ್ರೈವೇಟ್ ಕಾಲೇಜಲ್ಲಿ ಇರ್ತವೆ, ಆವಾಗ ನಿಮ್ಗೆ ಕಷ್ಟ ಆಗ್ಬೋದು. 45,000 ರ್ಯಾಂಕ್ ಇದೆ, 848 ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ರೀ. ಗೌರ್ಮೆಂಟ್ ಕಾಲೇಜ್ ಆರಾಮಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ಏನಂತಂದರೆ ಇಲ್ಲಿ ಐ ಗೋಟ್ 1,64,000 ಕ್ಯಾಟಗರಿ 1 ಗೌರ್ಮೆಂಟ್ BS ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? 1,64,000ಕ್ಕೆ ಗೌರ್ಮೆಂಟ್ ಕಾಲೇಜ್ ಸಿಗೋದು ಕಷ್ಟ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ ನಿಮಗೆ. ನನ್ನ ರ್ಯಾಂಕಿಂಗ್ 58,000 BS ನರ್ಸಿಂಗ್ ಸಿಗುತ್ತಾ? ಕ್ಯಾಟಗರಿ ಸಿ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? 58,000 ರೂಪಾಯಿ 700ಕ್ಕೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ಬಟ್ ಮೇ ಬಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು, ಅಥವಾ SCಗೆ ಅಂತಂದರೂ ಫಸ್ಟ್ ರೌಂಡಲ್ಲಿ ಕೂಡ ಚಾನ್ಸಸ್ ಇದೆ. ಬಟ್ ನೋಡಬೇಕಾಗುತ್ತೆ ಕಾಂಪಿಟೇಷನ್ ಮೇಲೆ. ದಿಸ್ ಈಸ್ ಮೈ ಥರ್ಡ್ ಕಾಮೆಂಟ್ಸ್. ನೋಡಿ, ಯಾರು ನೀವು ಸೆಕೆಂಡ್ ಕಾಮೆಂಟು ಥರ್ಡ್ ಕಾಮೆಂಟ್ ಹೇಳ್ತಾ ಇದ್ದೀರಿ, ನಾ ಎಲ್ಲನೂ ಓದಿರ್ತೀನಿ, ನೀವು ಸರಿಯಾಗಿ ಕೇಳಿಲ್ಲ ಅಷ್ಟೇ. ನೀವು ಕೇಳ್ತಾ ಇಲ್ಲ ಯಾರು, ಯಾಕಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ. 10 ನಿಮಿಷ 15 ನಿಮಿಷ ವಿಡಿಯೋ ಆಗೋದ್ರಿಂದ ನಿಮ್ಮ ಕಾಮೆಂಟ್ಗಳನ್ನ ಓದಿರ್ತೀನಿ. ಈ ಕಾಮೆಂಟ್ ಆಲ್ರೆಡಿ ಓದಿದ್ದೀನಿ ನಾನು. ಇದನ್ನು 1,19,560ಕ್ಕೆ 2A ನಾನ್ HK ಕನ್ನಡ ಮೀಡಿಯಮು ಐಗೋಟ್ ಗೌರ್ಮೆಂಟ್ ಕಾಲೇಜ್ ಸೀಟ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ, 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ. ನಿಮಗೆ ತೊಂದರೆ ಇಲ್ಲ, 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ. ಬಟ್ ನೀವು ಒಂದು 100 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ, ಅದರಾಗ 10,000 ರೂಪಾಯಿ ಫೀಸಲ್ಲಿ ಆಯ್ಕೆ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಕಾಮೆಂಟ್ 38,000 ಓಕೆ 3B ಸಿಗುತ್ತೆ. 38,000 ಅಂತಂದರೆ ಆರಾಮಾಗಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ. 29,000 ಕೂಡ SC ಕ್ಯಾಟಗರಿಗೆ ವಿಕ್ಟೋರಿಯಾ ಕಾಲೇಜಲ್ಲಿ. ವಿಕ್ಟೋರಿಯಾ ಅಂತ ಹೇಳೋಕೆ ಹೋಗೋದಿಲ್ಲ, ಬಟ್ ಏನಂತಂದರೆ ಆರಾಮಾಗಿ ನಿಮಗೆ ಇದರಲ್ಲಿ ಯಾವುದಪ್ಪ ಅಂತಂದರೆ ಗೌರ್ಮೆಂಟ್ ಪಕ್ಕಾ ಸೀಟ್ ಸಿಗುತ್ತೆ ನಿಮಗೆ. ವಿಕ್ಟೋರಿಯಾ ಅಂತ ನಾನು ಹೇಳೋದಿಲ್ಲ, ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ವೆನ್ ವಿಲ್ ಕಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಗಿವ್ ಇನ್ಫಾರ್ಮೇಷನ್. ಓಕೆ, JNM ಬಗ್ಗೆ ಇವರು ಹೇಳ್ತಾರೆ. ಓಕೆ, BS ನರ್ಸಿಂಗ್ 71,000 3A ಗ್ರಾಮೀಣ ರೂರಲ್ PG ಸೀಟ್ ಸಿಗುತ್ತಾ? ಓಕೆ, ಸಿಗುತ್ತೆ ರೀ. PG ಅಲ್ಲ, PG ಅಂತಂದ್ರೆ ಆರಾಮಾಗಿ ಸಿಗುತ್ತೆ ನಿಮಗೆ. PG ಒಳಗಡೆ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಪಕ್ಕ ಸಿಗುತ್ತೆ. 70 ಗೌರ್ಮೆಂಟ್ಗೂ ಟ್ರೈ ಮಾಡಿರಿ, ಗೌರ್ಮೆಂಟ್ ಕಾಲೇಜಲ್ಲಿ ಸಿಗ್ಬೋದು. ಬಟ್ ಪ್ರೈವೇಟ್ ಅಂತ ಪಕ್ಕ. 68,000 ಕನ್ನಡ ಮೀಡಿಯಮ್ ಕ್ಯಾಟಗರಿ 1 ಗೌರ್ಮೆಂಟ್ ಕಾಲೇಜ್ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಿಗುತ್ತಾ? 65,000ಕ್ಕೆ ನಿಮಗೆ ಗದಗ ಒಂದು ಆ್ಯಡ್ ಮಾಡ್ಕೊಳ್ರಿ. ಗದಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ ಇಷ್ಟರಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ದಿಸ್ ಈಸ್ ಮೈ ಸೆಕೆಂಡ್ ಕಾಮೆಂಟ್. 1,53,619 2A ಕನ್ನಡ ಮೀಡಿಯಮ್ ದಾವಣಗೆರೆ ಹಾಸ್ಪಿಟಲ್ ಸಿಗುತ್ತಾ? ಹಾಸ್ಪಿಟಲಲ್ಲಿ ಕಾಲೇಜ್ ಜಾಸ್ತಿ ಇಲ್ಲ, ದಾವಣಗೆರೆಯಲ್ಲಿ ಕೂಡ ಕಡಿಮೆ ಇದ್ದಾವೆ. ನೀವು 1,51,000ಗೆ ಅಂದರೆ ಏನೋ ಇಲ್ಲ ಅಂದರೂ ಕೂಡ ನೀವು 100 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು. ಅರೌಂಡ್ 100 ಕಾಲೇಜ್ಗಳನ್ನು GG ಒಳಗಡೆ ಹೇಳ್ತಾ ಇದ್ದೀನಿ ನಾನು. ಇಲ್ಪ ನನಗೆ GGಗಳು ಬೇಡ ಸರ್, ದಾವಣಗೆರೆಯಲ್ಲಿ ನನಗೆ ಓನ್ಲಿ ನನಗೆ ಮ್ಯಾನೇಜ್ಮೆಂಟ್ ಪ್ರೈವೇಟಿನ ಮ್ಯಾನೇಜ್ಮೆಂಟ್ ಒಳಗಡೆ ತೊಗೊಂಡ್ಬಿಡ್ತೀನಿ ಅಂದರೆ ದಾವಣಗೆರೆಯಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ. 1,00,000 ರೂಪಾಯಿ ಫೀಸಿಗೆ ಫಸ್ಟ್ ರೌಂಡಲ್ಲಿ ದಾವಣಗೆರೆಯಲ್ಲಿ ಸಿಗುತ್ತೆ. ಅಥವಾ ಹಾಸ್ಪಿಟಲೇ ಸಿಗುತ್ತೆ ನಿಮಗೆ, ಅದರ 1,00,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ. ನೆಕ್ಸ್ಟ್ 1,84,000 GG ಕಾಲೇಜಲ್ಲಿ ಸಿಗುತ್ತಾ? ಗೌರ್ಮೆಂಟ್ ಕಾಲೇಜಲ್ಲಿ ಸಿಗೋದನ್ನು 1,84,000 GG ಒಳಗಡೆ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ.
BSNC 1,39,000 SC ಕೆಟಗರಿ ಸೀಟ್ ಸಿಗುತ್ತಾ? ಹಾಂ ಸಿಗುತ್ತೆ ರೀ, ತೊಂದರೆ ಇಲ್ಲ. 1,39,000 ತನಕ ಅಂದ್ರೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಮೈ ರ್ಯಾಂಕ್ ಈಸ್ 1,80,000 ST ಕ್ಯಾಂಡಿಡೇಟ್ ಸೀಟ್ ಸಿಗುತ್ತಾ? ನೋಡಿರಿ 1,80,000 ನೋಡಿರಿ 1,50,000 ಕ್ರಾಸ್ ಆದವರೆಲ್ಲರೂ ಕಂಪಲ್ಸರಿಗೆ 700ಕ್ಕಿಂತ ಹೆಚ್ಚಿಗೆ ಕಾಲೇಜ್ಗಳನ್ನು. ಆಮೇಲೆ ಇನ್ನೊಂದು ಇಟ್ಕೊಳ್ರಿ, 2 ನಮೂನಿ ಫೀಸ್ ಅದಾವೆ. 1,00,000 ರೂಪಾಯಿ ಫೀಸ್ ಆಯ್ಕೆ ಮಾಡ್ಕೊಂಡ್ರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ. ಆಮೇಲೆ ಎರಡನೇ ಆಯ್ಕೆ ಏನಪ್ಪ ಅಂದ್ರೆ 10,000 ರೂಪಾಯಿ ಫೀಸ್ ಇದೆ. ಇದನ್ನು ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ 1,80,000 ಇದ್ದವ್ರಿಗೆ 10,000 ರೂಪಾಯಿ ಫೀಸಲ್ಲಿ ಮಿನಿಮಮ್ ನೀವು 1,80,000 ಮೇಲೆ ಇದ್ದವರು 200ಕ್ಕಿಂತ ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಂದ್ರೆ ಇಷ್ಟೇ ಸಿಗುತ್ತೆ. BC/MLT ಅವರಿಗೆ ಹಾಕ್ಬೋದಾ? ಹಾಸ್ಟೆಲ್ ಬಗ್ಗೆ ಕೇಳ್ತಾ ಇದ್ದಾರೆ. ಕ್ಯಾನ್ ಐ ಗೆಟ್ BS ನರ್ಸಿಂಗ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಬೆಂಗಳೂರು 50,000? ಸೊ ಬೆಂಗಳೂರಲ್ಲಿ ಸಿಗೋದು ಕಷ್ಟ, ಬಟ್ ಔಟ್ ಆಫ್ 28 ಕಾಲೇಜಸ್ ಎನಿ ಒನ್ ಆಫ್ ದೆಮ್ ಕಾಲೇಜ್ ಯು ಗೆಟ್ ದ ಸೀಟ್. ಎನಿ ಒನ್ ಕಾಲೇಜ್ ಯು ಗೆಟ್ ದ ಸೀಟ್. ಓಕೆ, ಲಾಸ್ಟ್ ಕಾಮೆಂಟ್ ಓದ್ತೀನಿ ಮತ್ತು ನಾನು ಫ್ರೀದಾಗ ನೋಡಿರಿ. ಕಾಮೆಂಟ್ ಏನಾಗುತ್ತೆ ಅಂದರೆ ಇಲ್ಲಿ ರಾತ್ರಿ ಬೆಳ್ತನಕ ನೂರಾರು ಕಾಮೆಂಟ್ಗಳನ್ನ ಹಾಕಿಬಿಡ್ತೀರಿ. ಆಮೇಲೆ ಲಾಂಗ್ ವಿಡಿಯೋ ಮಾಡಿ ಹಾಕಿದ್ರೆ ಯಾರು ನೀವು ನೋಡೋದಿಲ್ಲ. ಪದೇ ನನಗೆ ಹೇಳ್ತೀರಾ ಫಸ್ಟ್ ಕಾಮೆಂಟ್, ಥರ್ಡ್ ಕಾಮೆಂಟ್, ಫೋರ್ತ್ ಕಾಮೆಂಟ್ ಅಂತ ಹೇಳಿಬಿಡ್ತೀರಾ. ಸೊ ಹೀಗಾಗಿ ನಾನು ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಲಾಸ್ಟಿನ ಕಾಮೆಂಟ್ ಓದಿ. 1,31,510 ಇದೆ. BS ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಗೌರ್ಮೆಂಟ್ ಕಾಲೇಜಲ್ಲಿ 1,31,000 ಸೆಕೆಂಡ್ ರೌಂಡಲ್ಲಿ ಹೋದ ವರ್ಷ ಸಿಕ್ಕಿದೆ. ಯಾರಿಗೆ ಸಿಕ್ಕಿದೆ ಅಂತಂದರೆ ಈ SC ST ದವ್ರಿಗೆ ಸಿಕ್ಕಿದೆ. SC ST ದವ್ರಿಗೆ. ಬಟ್ OBC ದವ್ರಿಗೆ 1,31,000 ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟೇ ಸಿಕ್ಕಿದೆ.